ರಾಜಕೀಯ ಅಲ್ಲ ಮೇಡಮ್ ಅವರೇ, ಯಾರು ಮಾಡಿದ್ದಾರೆ ಅವ್ರ ಕೈಯ ಕಾಲ ಕಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಥರ ಎಲ್ಲೂ ಆಗಲ್ಲ. ಆ ಥರ ಮಾಡಿದ್ರೆ ಬಿಡಬಾರ್ದು. ರೋಡಿಗೆ ಮತ್ತೆ ಬಿಟ್ಟರೆ ಅವ್ರು ತಿರ್ಗಾ ನಾಳೆ ಇನ್ನೂ ಜಾಸ್ತಿ ಮಾಡ್ತಾರೆ. ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು. ಯಾರು ಏನು ಗೊತ್ತಾ, JDS ಅವ್ರು ಕೊಡ್ತಾರಾ, BJP ಅವ್ರು ಕೊಡ್ತಾರಾ, ಕಾಂಗ್ರೆಸ್ ಅವ್ರು ಕೊಡ್ತಾರಾ? ಯಾರು ಕೊಡ್ತಾರೆ? ಅವ್ರ ಜೀವನ ಯಾರು ರೂಪಿಸ್ತಾರೆ? ಏನು ಗೊತ್ತಾ, ಮೊದಲು ಮೀಡಿಯಾ ಇರಲಿಲ್ಲ, ಹಗರಣ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಮೀಡಿಯಾ ಇದೆ, ಎಲ್ಲ ಕಡೆ ಹಗರಣ ಗೊತ್ತಾಗ್ತಾ ಇದೆ ಅಷ್ಟೇ. ವರ್ಷಟ್ಟು ಬಿಡಿ, ಯಾರೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಇದು ಬರಬೇಕು ಅಷ್ಟೇ. ಯಾವ್ದು ಹೇಳಿ, ಮಿಲಿಟರಿ ಸರ್ಕಾರ ಬರಬೇಕು. ನಾಗಮಂಗಲ ಗಲಾಟೆ ಬಗ್ಗೆ ನಿಮಗೆ ಗೊತ್ತು. ಇವಾಗ ಬಿಜೆಪಿ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವ್ರ ಇಂದಾನೆ ಈ ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ನಮ್ಗೆ ಏನು ಗೊತ್ತಿಲ್ಲ ಮೇಡಮ್ ಅವರೇ. ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಕಾಂಗ್ರೆಸ್ನವ್ರು ಸರಿ ಅವರೇ, BJP ಅವ್ರು ಸರಿ ಅವರೇ, JDS ಸರಿ ಅವರೇ ಅಂತ ಹೇಳಕ್ಕಾಗುತ್ತಾ? ಎಲ್ಲ ಏನು ಗೊತ್ತಾ, ಈಗ ನಾನು ಅವತ್ತೇ ಹೇಳಿದ್ದೀನಿ, ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಲ್ಲಿ ಗಲಾಟೆ ಆದಾಗ ಇವ್ರು ಮಾತಾಡ್ತಾರೆ. ಈಗ ಏನು ಗೊತ್ತಾ, ಆಪೋಸಿಟ್ ಪಾರ್ಟಿಗಳು ಮಾತಾಡೋದು ಸರ್ವೇ ಸಾಮಾನ್ಯ ಅಲ್ವಾ? ಏನು ಗೊತ್ತಾ, ಈಗ ಅವ್ರ ಬೇಳೆ ಬೇಯೋದು ಇವಾಗ ಅಲ್ಲಿ ಬೇಯ್ತದೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ರಾಜಕೀಯನೇ. ಇದಕ್ಕೆಲ್ಲ ಮೂಲ ಕಾರಣ ರಾಜಕೀಯನೇ ಅಷ್ಟೇ. ಏನು ಗೊತ್ತಾ, ಈಗ ಅವರು ಗಣೇಶನ ವಿಸರ್ಜನೆ ದಿವಸ ಆ ಥರ ಮಾಡಬೇಕಿತ್ತಾ? ಹೋಗ್ಲಿ, ಹಾಂ ಹೇಳಿ. ಏನು ಗೊತ್ತಾ, ಯಾಕೆಂದರೆ ಈಗ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಗೊತ್ತಾ? ಪಾಪ ಬಟ್ಟೆ ಅಂಗಡಿಯವನು ಅವನ ಜೀವನ ಏನಾಗಬೇಕು ಇವಾಗ? ಅದನ್ನು ಯಾರು ರೂಪಿಸ್ಕೊಡ್ತಾರೆ? ಈಗೇನು ಗೊತ್ತಾ, ಈಗ ಅವನು ಸೇಟು, ಏನು ಗೊತ್ತಾ, ಈ ಮುಸ್ಲಿಮ್ಸವನು ಅವನು ಗುಜರಿ ಅಂಗಡಿ ಇಟ್ಕೊಂಡವನೆ. ಅವನದು ಏನು ಗೊತ್ತಾ, ಅವನದು ಹೆಚ್ಚು ಕಮ್ಮಿ 8 ರಿಂದ 10 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಅದನ್ನು ಯಾರು ಕೊಡ್ತಾರೆ? ಸರ್ಕಾರದವ್ರು ಕೊಡ್ತಾರಾ? ಯಾರು ಕೊಡ್ತಾರೆ ಹೇಳಿ? ಇವರೆಲ್ಲ ಏನು ಗೊತ್ತಾ, ರಾಜಕೀಯ. ಏನು ಗೊತ್ತಾ, ರಾಜಕೀಯ ಅಲ್ಲ ಮೇಡಮ್ ಅವರೇ, ಯಾರು ಮಾಡಿದ್ದಾರೆ ಅವ್ರ ಕೈಯ ಕಾಲ ಕಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಥರ ಎಲ್ಲೂ ಆಗಲ್ಲ. ಅವ್ರಿಗೇನು ಗೊತ್ತಾ, ಈಗ ನಾನೇ ಮಾಡಲಿ, ನಾನು ಮಾಡಿದ್ರೆ ನನಗೂ ಅದೇ ಪೊಸಿಷನ್ ಮಾಡಬೇಕು. ಏನು ಗೊತ್ತಾ, ನಡೆಯೋಕ್ಕಾಗಬಾರ್ದು, ಎಲ್ಲ ಕೂತ್ಕೊಂಡು ಭಿಕ್ಷೆ ಬಿಡಬೇಕು. ಯಾಕೆ ಅಂತ ಅಂದರೆ ಇವ್ರು ಈ ಕೆಲಸ ಮಾಡಿದ್ರು ಅಂತಾರೆ. ಎಷ್ಟು ಜೀವನ, ಎಷ್ಟು ಏನು ಗೊತ್ತಾ, ಪಲ್ಸರ್ ಬೈಕ್ಗಳು, ಹೊಸ ಬೈಕ್ಗಳು ರಿಜಿಸ್ಟ್ರೇಷನ್ ಆಗಿಲ್ಲ. ಯಾರು ಕಾರಣ? ಯಾರು ಕೊಡ್ತಾರೆ ಹೇಳಿ? ಅಲ್ವಾ? ಏನು ಗೊತ್ತಾ, ಈಗ ಯಾಕೆ ಅಂತಂದರೆ ಏನು ಗೊತ್ತಾ, ಅವ್ರನ್ನೆಲ್ಲ ಕೈ ಕಾಲು ಕಟ್ ಮಾಡಿಬಿಡ್ಬೇಕು ಮೇಡಮರೇ. ಯಾರೇ ಆಗಲಿ, ಏನು ಗೊತ್ತಾ, ಆ ಥರ ಮಾಡಿದ್ರೆ ಬಿಡಬಾರ್ದು. ರೋಡಿಗೆ ಮತ್ತೆ ಬಿಟ್ಟರೆ ಅವ್ರು ತಿರ್ಗಾ ನಾಳೆ ಇನ್ನೂ ಜಾಸ್ತಿ ಮಾಡ್ತಾರೆ. ಇವತ್ತೇನು ಗೊತ್ತಾ, ಈಗ ತಿರ್ಗಾ ಬಿಡಿಸ್ಕೊಂಬರೋಕ್ಕೂ ಜನ ಇರ್ತಾರೆ. ಅವ್ರ ರೌಡಿಗಳ್ನ ಬಿಡಿಸ್ಕೊಂಬರೋಕ್ಕೂ ಜನ ಇರ್ತಾರೆ. ಏನು ಗೊತ್ತಾ, ಇದು ತಿರ್ಗಾ ಅದೇ ಕೆಲಸ ಮಾಡ್ತಾರೆ. ಏನು ಮಾಡೋದು ಅವಾಗ? ಈಗ ಮಾತಾಡ್ತೀವಿ ಅಂತ ಅಂತಾರೆ, ಮಾತಾಡ್ದವ್ರಿಗೂ ಏನು ಗೊತ್ತಾ, ಎಲ್ಲ ಟಾರ್ಗೆಟ್ ಮಾಡ್ಕೊಂಡ್ರೆ ಏನು ಮಾಡ್ತೀರಾ? ನೀವು ಬರ್ತೀರಾ ಅವಾಗ? ನೀವು ಬರ್ತೀರಾ? ಎಲ್ಲಿ ಬರ್ತೀರಾ? ಏನು ಹೆಚ್ಚು ಕಮ್ಮಿ ಆದ್ಮೇಲೆ ಬರ್ತೀರಾ ಮೈಕ್ ತೊಗೊಂಡು? ಏನೋ ಅಷ್ಟೇ. ಏನೋದು ಈಗ ಅವತ್ತು ಈಗ ನಾಗಮಂಗಲದಲ್ಲಿ ಹೋಗಿ ಎಲ್ಲ ಇದನ್ನ ಮಾಡ್ಬೇಕಿತ್ತು. ನೀವು ಏನು ಮಾಡಿದ್ದೀರ? ನೀವು ಎಲ್ಲ ಹತ್ತಿ ಉರಿದ ಮೇಲೆ ಬಂದಿದ್ದೀರ ಅಷ್ಟೇ. ಹತ್ತುರಿಯೋದಕ್ಕೆ ಮುಂಚೆ ಯಾವಾಗ ಹೋಗ್ಲಿಲ್ವಲ್ಲ? ಅಲ್ಲ, ಗೊತ್ತಿರಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು. ಗೊತ್ತಿರಲ್ಲ ತಾನೇ. ಏನು ಗೊತ್ತಾ, ಇವಾಗ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸು. ಯಾರು ಏನು ಗೊತ್ತಾ, JDS ಅವ್ರು ಕೊಡ್ತಾರಾ, BJP ಅವ್ರು ಕೊಡ್ತಾರಾ, ಕಾಂಗ್ರೆಸ್ ಅವ್ರು ಕೊಡ್ತಾರಾ? ಯಾರು ಕೊಡ್ತಾರೆ? ಅವ್ರ ಜೀವನ ಯಾರು ರೂಪಿಸ್ತಾರೆ? ಯಾರು ರೂಪಿಸ್ತಾರೆ ಹೇಳಿ? ಹೋಗ್ಲಿ, ಯಾರು ರೂಪಿಸಲ್ಲ ಅಲ್ವಾ? ಸುಮ್ಮನೆ ನೀವು ವಿಡಿಯೋ ಬರಬೇಕು, ನಿಮ್ಗೆ ಏನು ಗೊತ್ತಾ, ಇದು ಬರಬೇಕು, TRP ಬರಬೇಕು, ಬರ್ತೀರಾ, ಮಾತಾಡ್ತೀರಾ, ಹೋಗ್ತೀರಾ ಅಷ್ಟೇ. ಎಲ್ಲ ನಿಮ್ಮ ಅದೇ, ಇನ್ನೇನು ಮಾಡೋಕ್ಕಾಗಲ್ಲ ನೀವೇ. ಇವಾಗ ಮತ್ತೆ ಅಲ್ಲಿರೋ ಇದು ವ್ಯಕ್ತಿಗಳು ಹೇಳ್ತಿದ್ದಾರೆ, ಮತ್ತೆ ಅಲ್ಲಿರೋ ರಾಜಕೀಯ ವ್ಯಕ್ತಿಗಳು ಹೇಳ್ತಿದ್ದಾರೆ. ಅಂದ್ರೆ ಇವಾಗ ಸರ್ಕಾರದಲ್ಲಿ ಹಗರಣಗಳು ಜಾಸ್ತಿ ನಡೀತಾ ಇದೆ, ಅದನ್ನ ಮುಚ್ಚಾಕೋದಕ್ಕೋಸ್ಕರ ಇಲ್ಲಿ ತರ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ಹಗರಣ ಇದೆ ಮೇಡಮ್ ಅವರೇ. ಏನು ಗೊತ್ತಾ, ಮೊದಲು ಮೀಡಿಯಾ ಇರಲಿಲ್ಲ, ಹಗರಣ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಮೀಡಿಯಾ ಇದೆ, ಎಲ್ಲ ಕಡೆ ಹಗರಣ ಗೊತ್ತಾಗ್ತಾ ಇದೆ ಅಷ್ಟೇ. ಮೊದಲು ಇಷ್ಟೊಂದು ಮೀಡಿಯಾ ಯಾವುದೂ ಇರಲಿಲ್ಲ. ಅರ್ಥ ಆಯ್ತಾ? ಎಲ್ಲಾರನ್ನೂ ಏನು ಗೊತ್ತಾ, ಎಲ್ಲ ಕಾಂಗ್ರೆಸ್ನವರು, BJP ಅವರು, JDSನವ್ರು ಎಲ್ಲಾರನ್ನೂ ಬೆಂಗಳೂರು ಒಂದು ರೌಂಡ್ ಹಾಕಕ್ಕೆ ಕೇಳಿ, ಎಲ್ಲೆಲ್ಲ ಹಳ್ಳ ಗುಂಡಿಗಳವೆ ಅವ್ರನ್ನ ಮುಚ್ಚಕ್ಕೆ ಕೇಳಿ. ಇದ್ರ ಮೇಲೆ ತೋರ್ಸೋದು ಬೇಡ, ಮುಚ್ಚಕ್ಕೆ ಕೇಳಿ ಫಸ್ಟು. ಹೊಸಕೇಳಿ ಕೆರೆ ಕೋಡಿ ಒಳಗಡೆ ದಿನ ಒಬ್ಬೊಬ್ರು ಬೀಳ್ತಾವ್ರೆ. ಯಾರು ಕೇಳ್ತಾರೆ? ಯಾರೂ ಕೇಳ್ತಾ ಇಲ್ಲ. ಏನು ಗೊತ್ತಾ, ಫಸ್ಟು ರೋಡ್ಗಳು ಏನು ಗೊತ್ತಾ, ಈಗ ಟ್ಯಾಕ್ಸ್ ಕಟ್ಟಲ್ವಾ, ಖಾತೆ ಕಂದಾಯ ಕಟ್ತಾ ಇಲ್ವಾ? ಯಾರು ಕಟ್ತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಕರೆಂಟ್ ಬಿಲ್ ಕಟ್ತಾ ಇಲ್ವ, ಎಲ್ಲ ಕಟ್ತಾ ಇದ್ದಾರೆ. ಬಟ್ ಆದ್ರೂ ಇವ್ರು ಯಾರು ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? ಏನು ಗೊತ್ತಾ, ಈ ರೋಡ್ಗೆ ಹಾಕಿರೋ ರೋಡ್ಗೆ ಟಾರ್ ಹಾಕೋದು, ಬಿಲ್ ಪೇ ಮಾಡೋದು. ಹೊಸ ಏರಿಯಾಗಳು ಎಷ್ಟಿದೆ? ಆ ಹೊಸ ಏರಿಯಾದಲ್ಲಿ ಯಾಕೆ ಕೆಲಸಗಳು ಮಾಡ್ತಾ ಇಲ್ಲ? ಅಲ್ಲಿಗೆ ಜಾಸ್ತಿ ಖರ್ಚಾಗುತ್ತೆ. ಅದನ್ನೇನು ಗೊತ್ತಾ, ಇದ್ರ ಮೇಲೆ ಐತೆ ಏನು ಗೊತ್ತಾ, ಹಾಕಿರೋದ್ರ ಮೇಲೆ ಸಿಟಿ ಒಳಗಡೆ, ಸಿಟಿ ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಚೆನ್ನಾಗಿ ಮಡಗಿದ್ದಾರೆ ಅಷ್ಟೇ. ಅದರಿಂದ ಆಚೆಗೆ ಹೋಗಿ ನೋಡೋಕೆ ಕೇಳ್ರಿ, ಎಲ್ಲ ರಾಜಕೀಯದವ್ರನ್ನ ಆಚೆ ಹೋಗಿ ನೋಡೋಕೆ ಕೇಳಿ, ಅವಾಗ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂದ್ಬಿಟ್ಟು. ಏನು ಗೊತ್ತಾ, ಎಲ್ಲ ಏನು ಗೊತ್ತಾ, ಈಗ ಮೆಟ್ರೋ ಅಂತ ಅಂದ್ಬಿಟ್ಟು ಏನು ಗೊತ್ತಾ, ಸಿಟಿ ಒಳಗಡೆ ಏನು ಗೊತ್ತಾ ಎಲ್ಲ ಮಾಡ್ತಾರೆ, ಟ್ರಾಫಿಕ್ ಜಾಮ್ ಅಂದ್ಬಿಟ್ಟು. ಅರ್ಥ ಆಯ್ತಾ? ಫಸ್ಟು ಅಲ್ಲಿಂದ ಮಾಡ್ಕೊಂಬರ್ಲಿ. ಏನು ಗೊತ್ತಾ, ಈಗ ಏನು ಗೊತ್ತಾ, ಅಲ್ಲಿ ಅರ್ಧಕ್ಕೆ ಬರ್ತಾರೆ, ಅಲ್ಲೇ ನಿಲ್ಲಿಸ್ತಾರೆ. ಏನು ಗೊತ್ತಾ, ಅದನ್ನು ಕಿತ್ತಾಕ್ತಾರೆ. ಕನಕಪುರ ರೋಡಲ್ಲಿ ನೈಸ್ ರೋಡಿಂದ ಆಚೆಗೆ ಯಾವ ಥರ ಆಗಿದೆ ನೋಡಿ, ಎಲ್ಲ ಕಚಡ ಕಿತ್ತೋಗಿದೆ. ಯಾರು ಕೇಳ್ತಾರದು? ಮಾಗಡಿ ರೋಡಲ್ಲಿ ಕಿತ್ತೋಗಿ ಕೂತಿದೆ. ಎಲ್ಲ ರೋಡಲ್ಲೂ ಕಿತ್ತೋಗಿದೆ. ಕಿತ್ತೋಗಿದವ್ರನ್ನ ಯಾರೂ ಸರಿ ಮಾಡಿಸೋದಿಲ್ಲ ಇವರು.
ಸುಮ್ಮನೆ ಏನು ಗೊತ್ತಾ ಇದು ಮಾಡ್ತಾರೆ ಅಷ್ಟೇ, ರಾಜಕೀಯ ಇದನ್ನ ದುರುಪಯೋಗ ಪಡಿಸ್ಕೋತಾರೆ. ಸರ್ಕಾರದ ದುಡ್ಡು ಅಷ್ಟೆಲ್ಲ ಪೋಲಾಗ್ತಾ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆ ಹೇಳಿ, ಹೋಗ್ಲಿ ಅಲ್ವಾ? ಅಲ್ಲ, ಸರ್ಕಾರದ ನಾವೇ ಸರ್ಕಾರ ಅಲ್ವಾ ಸರ್? ನಮ್ಮ ದುಡ್ಡನ್ನ ನಾವೇನು ಗೊತ್ತಾ, ಈಗ ರೋಡ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಲ್ಲ, ಅದು ಎಲ್ಲಿಗೆ ಹೋಗುತ್ತೆ? ಮನೆ ಟ್ಯಾಕ್ಸು ಅಲ್ವಾ? ಏನು ಮಾಡೋದಿದು ಈ ಥರ ಆದರೆ? ನಮ್ಮ ರಾಜ್ಯದ ರಾಜಕೀಯ ನೋಡಿದ್ರೆ ಯಾವ ವರ್ಷ ಬಿಡಿ, ಯಾರೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಇದು ಬರ್ಬೇಕಷ್ಟೇ, ಯಾವ್ದು ಹೇಳಿ, ಮಿಲ್ಟ್ರಿ ಸರ್ಕಾರ ಬರಬೇಕು. ಮಿಲ್ಟ್ರಿ ಸರ್ಕಾರ ಬಂದರೆ ಸರಿ ಹೋಗ್ಬೋದೇನೋ ಮೋಸ್ಟ್ಲಿ. ಎಲ್ಲರಿಗೂ ಒಂದೇ ಇದು ಬಂದರೆ ಸರಿ ಹೋಗುತ್ತೇನೋ ಅನ್ನಿಸ್ತೈತೆ ಅಷ್ಟೇ. ಏನು ಗೊತ್ತಾ, ಎಲ್ಲರೂ ಅಷ್ಟೇ. ಏನು ಗೊತ್ತಾ ನೋಡಿ, ನಾನು ರಾಜಕೀಯಕ್ಕೆ ಬಂದರೆ ನಾನು ದುಡ್ಡು ಮಾಡೋಕ್ಕೆ ನೋಡೋದು. ಯಾರು ಏನು ಗೊತ್ತಾ ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲ ಅವ್ರವ್ರು ದುಡ್ಡು ಮಾಡ್ಕೊಂಡು ಅವರು ಏನು ಗೊತ್ತಾ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಹುಟ್ಟೋದಕ್ಕೂ ಮಾಡಿಟ್ಟವ್ರೆ. ಇನ್ನೂ ಹುಟ್ಟೋದೋ ಇಲ್ವೋ ಗೊತ್ತಿಲ್ಲ, ಹುಟ್ಟೋದಕ್ಕೂ ಮಾಡಿ ಇಟ್ಟಿದ್ದಾರೆ ಅಲ್ವಾ? ತಿನ್ನೋದಿಷ್ಟು ಅನ್ನ, ಏನೋ ಒತ್ಕೊಳ್ಳೋದಿಷ್ಟು ಬಟ್ಟೆ ತಗೊಂಡೋಗಿ ಲಾಸ್ಟ್ಗೆ ಏನು ಗೊತ್ತಾ, ಸತ್ತಾಗ ಅಷ್ಟೇ ಬರ್ತಾರೆ. ಅದಕ್ಕೆ ಮುಂಚೆ ಸಾಯ್ತಾ ಇರ್ಬೇಕಾದ್ರೆ, ನಳ್ಳಾಡ್ತಾ ಇರ್ಬೇಕಾದ್ರೆ ಯಾವನು ಬರೋಲ್ಲ. ಸತ್ತಾಗ ತೊಗೊಂಡೋಗಿ ಬೂದಿಗೆ ಹಾಕ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನು ಏನು ತಿನ್ನಲ್ಲ. ಅವನು ಏನು ಗೊತ್ತಾ, ನಾವೇನು ಗೊತ್ತಾ, 60 ರಿಂದ 70 ರೂಪಾಯಿ ಅಕ್ಕಿ ತಿಂದರೆ ಅವ್ನು 100-120 ರೂಪಾಯಿ ಅಕ್ಕಿ ತಿನ್ಬೋದು ಅಷ್ಟೇ. ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಅವನು ಸಾಯಲೇಬೇಕು, ನಾವು ಸಾಯಲೇಬೇಕು, ಎಲ್ಲರೂ ಸಾಯಲೇಬೇಕು. ಬೀದಿಲಿ ಭಿಕ್ಷೆ ಬೇಡವನು ಸಾಯ್ತಾನೆ, ಅವನಿಗೆ ಒಳ್ಳೆ ಸಾವು. ಇವ್ರಿಗೆ ಬರಬಾರ್ದು ಕಾಯಿಲೆಗಳು ಬಂದು ಸಾಯ್ತಾರೆ. ಬರಬಾರ್ದು ಕಾಯಿಲೆ ಬಂದು, ಯಾಕೆ ಜನಗಳ್ದು ದುಡ್ಡು ತಿಂದು ಮೋಸ ಮಾಡಿರ್ತಾರಲ್ಲ, ಬರಬಾರ್ದು ಕಾಯಿಲೆ ಬಂದು ಸಾಯ್ತಾರೆ ಇವರೆಲ್ಲನ ಇರೋ. ಅದಕ್ಕೆ ಏನು ಗೊತ್ತಾ, ನೀಟಾಗಿ ಕೆಲಸಗಳು ಮಾಡೋಕ್ಕೆ ಹೇಳಿ ಅಷ್ಟೇ, ಇನ್ನೇನಿಲ್ಲ. ನೀವು ಮಾಡ್ತಿರಲ್ವಾ, ನಿಮಗೂ TRP ಬರ್ತದೆ, ನನಗೂ ಇದಿರ್ತದೆ, ಮಾಡಿ ಅಷ್ಟೇ. ಇದು ಟ್ಯಾಕ್ಸ್ಗಳೆಲ್ಲ ಒಳ್ಳೆ ಸದುಪಯೋಗಕ್ಕೆ ಆಗೋಕ್ಕೆ ಮಾಡಿ ಅಷ್ಟೇ. ಸ್ಪೀಡ್ ಪ್ಲಸ್ ಕರ್ನಾಟಕ.